ಈಗ ಅವಕಾಶ ಸಿಕ್ಕರೆ ನಾನು CM ಆಕಾಂಕ್ಷಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಸಂತೋಷ ಆಗಬಾರ್ದು ಅಂತ ಎಲ್ಲ ರೈತ ಪಾಪ ಅವರು 7 ವರ್ಷ KPCC ಅಧ್ಯಕ್ಷ ಆದರು, ಸೀನಿಯರ್ ನಾಯಕರು, ಅವರಾದ್ರೂ ಸಂತೋಷನೇ. ಜಿಲ್ಲೆಗೆ ಒಂದು ನಮ್ಮ ಜಿಲ್ಲೆ ಒತ್ತಾಯ ಕೇಳಿ ಬರ್ತಾ ಇದೆ, ದಲಿತ CM ಆಗಬೇಕು ಅಂತ ಹೇಳಿ. ತುಮಕೂರಲ್ಲಿ ದಲಿತ ಸಂಘಟನೆಯವರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಆಗ್ರಹ ಮಾಡ್ತಾ ಇದ್ದಾರೆ. ಅದು ಸಹಜವಾಗಿ ಆಗ್ತಕ್ಕಂಥದ್ದು. ಅವ್ರಿಗೂ ಇಷ್ಟು ವರ್ಷ ಆದ್ರೂ ಇದು ಕರ್ನಾಟಕ ರಾಜ್ಯದಲ್ಲಿ ಆಗಿಲ್ಲ, ದಲಿತರೊಬ್ಬರು CM ಆಗಿಲ್ಲ. ಆಗಬೇಕು ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ನಮ್ಮರೊಬ್ಬರು ಆಗಲಿ ಅಂತ ಅವ್ರಿಗೂ ಆಸೆ ಇರುತ್ತೆ, ಕೇಳಿರ್ತಾರೆ. ನಮ್ಮ ಜಿಲ್ಲೆಗೆ ಆಗುತ್ತೆ ಅಂದರೆ ನಾವು ಸಂತೋಷ ಪಡ್ಬೇಕಲ್ವ. ನಾವು ನಮ್ಮ ಜಿಲ್ಲೆಯಿಂದ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂತಂದರೆ ನಮ್ಗೆ ಸಂತೋಷನೇ. DKಶಿ ಅವ್ರ ಪಕ್ಷಕ್ಕಾಗಿ ಅಷ್ಟೆಲ್ಲ ಯಾಕೆ DKಶಿ ಅವ್ರ ಪಕ್ಷಕ್ಕಾಗಿ ಅಷ್ಟೆಲ್ಲ ದುಡಿದಿದ್ದಾರೆ ಅಂದರೆ ಎಲ್ಲ ಹೇಳ್ತಾ ಇರುವಂಥದ್ದು, ಅಷ್ಟೊಂದು ಕಷ್ಟಪಟ್ಟಿದ್ದಾರೆ. DKಶಿ ಅವರಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಅನ್ನುವಂಥದ್ದು ಇದೆ. ಅಂದರೆ ನಿಮ್ಮ ಕಾರ್ಯಕರ್ತರುಗಳು ಹೇಳ್ಕೊಳ್ತಾ ಇರುವಂಥದ್ದು. ಸರಿ, ಈಗ ಪರಮೇಶ್ವರ್ ಅವರು ದಲಿತ CM ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರ ಕಾರ್ಯಕರ್ತರಿಗೂ ಕೆಲವ್ರಿಗೆ ಇದ್ದಿರುತ್ತೆ. ಅದೇ ರೀತಿ DK ಅವ್ರು ಆಗಬೇಕು ಅನ್ನೋದು ಇರುತ್ತೆ, ಮತ್ತೊಬ್ಬರು ಆಗಬೇಕು ಅನ್ನೋದು ಇರುತ್ತೆ. ಇಲ್ಲಿ ಕಾಂಗ್ರೆಸ್ನಲ್ಲಿ ಸುಮಾರು ಜನ ಸೀನಿಯರ್ ಲೀಡರ್ಸ್ ಇದ್ದಾರೆ. ಪಕ್ಷಕ್ಕೋಸ್ಕರ ದುಡಿದಿರ್ತಕ್ಕಂಥವ್ರು 30-40 ವರ್ಷದಿಂದ ಕೆಲಸ ಮಾಡಿರ್ತಕ್ಕಂಥವ್ರೆಲ್ಲ ಇದ್ದಾರೆ. ಅದರಿಂದ ಹೈಕಮಾಂಡ್ ಇದನ್ನು ಹೈಕಮಾಂಡ್ ಏನು ಡಿಸಿಷನ್ ಮಾಡುತ್ತೋ, ಯಾರಿಗೆ ಮಾಡುತ್ತೋ ಅವ್ರು ಆಗ್ತಾರೆ. ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದುವರ್ಕೊಂಡು ಹೋಗಲಿ ಅಂತ ಹೈಕಮಾಂಡ್ ಡಿಸಿಷನ್ ಮಾಡಿದ್ರೆ ಅವರೇ ಮುಂದುವರ್ಕೊಂಡು ಹೋಗ್ತಾರೆ. ಸರ್, ಈ ಹೈಕಮಾಂಡ್ ಏನೋ ಬದಲಾವಣೆ ಮಾಡೋ ಮನಸ್ಥಿತಿಯಲ್ಲಿ ಇದೆಯಾ, ಹೇಗೆ ಸರ್ ಅದು? ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್? ಅಲ್ಲ, ಏನು ಚರ್ಚೆಗಳಾಗಿದೆ, ನಿಮ್ಮ ಅಭಿಪ್ರಾಯ ಏನೋ ಕೇಳಿರೋ? ಇಲ್ಲ, ನಾನು ಹೇಳಿದ್ನಲ್ಲ, ನಾವು ಖರ್ಗೆ ಒಬ್ಬರಿಗೆ ಮೀಟ್ ಮಾಡಿದ್ದು. ನಮಗೆ ವೇಣುಗೋಪಾಲ್ ಸಿಗಲಿಲ್ಲ, ಸುರ್ಜಿವಾಲಾ ಅವರು ಸಿಗಲಿಲ್ಲ, ಬೇರೆ ಯಾರು ಸಿಗಲಿಲ್ಲ. ಅದಕ್ಕೆ ನಾವು ಇವೆಲ್ಲ ಸಿಕ್ಕಾಪಟ್ಟೆ ರೈಸ್ ಆದ್ವಲ್ಲ, ಸುಮ್ಮನೆ ವಾಪಸ್ ಬಂದು. ಸಿದ್ದರಾಮಯ್ಯನವರು ಹಂಗೆ ಮುಂದುವರೆದ್ರು ಒಳ್ಳೆಯದು ನಿಮ್ಮ ಪ್ರಕಾರ? ಯಾರನ್ನ ಹೈಕಮಾಂಡ್ ಯಾರಿಗೆ ಮಾಡುತ್ತೋ ಅವ್ರಿಗೆ ಸಂತೋಷ. ಎಷ್ಟು ಜನ ಹೋಗಿದ್ರಿ ಸರ್ ಭೇಟಿಗೆ? ನಾವಿಬ್ಬರೇ ಹೋಗಿದ್ದರು, ನಾವಿಬ್ಬರೇ, ರಂಗನಾಥ್ ನಾವಿಬ್ಬರೇ ಹೋಗಿದ್ದು. ಅಲ್ಲಿ ಆನೇಕಲ್ ಶಿವಣ್ಣ ಅವ್ರು ಸಿಕ್ಕಿದ್ರು, ಶ್ರೀನಿವಾಸ್ ಸಿಕ್ಕಿದ್ರು ಅಷ್ಟೇ. ಅಲ್ಲ, ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಸದ್ಯದಲ್ಲೇ ಕ್ರಾಂತಿ ಆಗ್ಬೋದು ಅಂತ. ಬೇರೆ ರೀತಿ ಕ್ರಾಂತಿ ಗೊತ್ತಿಲ್ಲ ಸರ್, ಅವ್ರು ಯಾವತ್ತು ಶಾಸ್ತ್ರ ಹೇಳೋದು ಕಲ್ತ್ಕೊಂಡ್ರು ಸರ್. ಕುದುರೆ ವ್ಯಾಪಾರ ನಡೀತಾ ಇದೆ ಅಂತೇಳಿ ಚಲವಾದಿ ನಾರಾಯಣ ಅವ್ರ ತಲೆ ಇದ್ರೆ ಆ ಥರ ಮಾತಾಡೋದೇ ಇಲ್ಲ ಸರ್. ಯಾರು ಕೊಡ್ತಾರೆ ಸರ್ 75 ಕೋಟಿ? ಅದೇನು ನಾಲ್ಗೆ ಮೇಲೆ ಅದಕ್ಕೆ ಇದು ಎಲ್ಬಿಲ್ಲ ಅಂತ ಹೇಳ್ಬಿಟ್ಟು ಹೆಂಗೆ ಬೇಕು ಹಂಗೆ ಮಾತಾಡೋದು. ಅವರ ವಿರೋಧ ಪಕ್ಷದ ನಾಯಕರು ಆಡೋ ಮಾತಲ್ಲ, ಅಟ್ಲೀಸ್ಟ್ ವೆಯ್ಟ್ ಇರಬೇಕಲ್ವ.